ಸೂಪರ್ ಕಣ, ಬರೀ ಸೂಪರ್ ಅಲ್ಲ, ಫ್ಯಾಂಟಾಸ್ಟಿಕ್. ಕೊನೆವ ದೇವ್ರು ನನ್ನ ಆಸೆನ ಈಡೇರಿಸ್ಬಿಟ್ಟ ಕಣ. ಏನಾಯ್ತು, ರಾಜೇಂದ್ರ ಭೂಪತಿ ಬದುಕಿರೋವಾಗ್ಲೇ ಅವನ್ ತಿಥಿಯಾಗೋಯ್ತು. ಅವನಿಗೆ ಬೆಲೆನೇ ಇಲ್ವಲ್ಲೋ ಪಾಪ. ಈ ಬ್ಯಾನ್ ಆಗಿರೋ ನೋಟ್ ಆದಂಗೆ ಆಗ್ಬಿಟ್ಟಿದೆ ಅವನ ಪರಿಸ್ಥಿತಿ. ಈ ಸೋ ಕಾಲ್ಡ್ ಡಾನ್ ಮಲ್ಲಿ ಹೋಗಿ ಆವಾಜ್ ಆಗ್ಬರೋ ರೇಂಜ್ ಡ್ರಾಪ್ ಆಗ್ಬಿಟ್ಟಿದ್ದಾರೆ. ಮುಂದಕ್ಕೆ ಅವ್ನು ನೋಡಿ ಯಾವನು ಹೆದರ್ಕೊಳ್ಳಲ್ಲ. ಕನ್ನಡಿಲಿ ಅವನ ಮುಖ ಅವನೇ ನೋಡ್ಕೊಂಡು ಹೆದರ್ಕೋಬೇಕಷ್ಟೆ. ಮಲ್ಲಿ ಆವಾಜ್ ಆಗ್ತಿದ್ದಂಗೆ ಇದು ಯಾವ್ದೋ ಚೋಟದ ಹುಡುಗಿ ಆವಾಜ್ ಹಾಕ್ಬಿಡ್ಲಲ್ಲ ಅಂದ್ಬಿಟ್ಟು ಕೊತ್ತ ಅಂತ ಕುದ್ದು ಹೋಗಿರ್ತಾನೆ. ಯಾಕೋ ಸ್ಯಾಡಿಸ್ ತರ ಆಡ್ತಾ ಇದ್ಯಾ? ಅವ್ರಿಬ್ರು ಅಪ್ಪ ಮಗಳು ಅಂತ ನಾನು ಹೇಳಿದೆ ತಾನೆ. ನಾಳೆ ಮಲ್ಲಿಗೆ ಭೂಪತಿ ನನ್ನ ಅಪ್ಪ ಅಂತ ಗೊತ್ತಾದ್ರೆ ಅವ್ರನ್ನ ಅಪ್ಪ ಅಂತ ಹೇಗೆ ಒಪ್ಕೋತಾಳೆ? ನಮ್ಮ ಅಪ್ಪನ ಕೋಳಿಗೆ ಕತ್ತಿ ಇಟ್ಟಿದೆ ಅಂತ ಬೇಜಾರು ಮಾಡ್ಕೊಳಲ್ವಾ? ಇವೆಲ್ಲ ತಪ್ಪು ಕಣ. ಗೆಳೆಯ, ಆ ಥರದ್ದೆಲ್ಲ ಏನು ಆಗಲ್ಲ ಬಿಡ. ನೋಡ, ಅದೇ ಬೇರೆ ಅಕೌಂಟು, ಇದೇ ಬೇರೆ ಅಕೌಂಟ್. ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ತಪ್ಪು ಮಾಡಿದ್ರು ಅದು ತಪ್ಪೇ ಕಣ. ಒಂದು ಫೈನ್ ಡೇ ಇವರಿಬ್ರು ಅಪ್ಪ ಮಗಳು ಅಂತ ಗೊತ್ತಾದ ದಿವಸ ಆ ಸಂಬಂಧದ ಕಡೆ ಗಮನ ಇರುತ್ತೆ ಹೊರತು ಇದನ್ನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ, ಸೈಡ್ಗೆ ಹೋಗ್ಬಿಡುತ್ತೆ. ಸೊ ಡೋಂಟ್ ವರಿ, ಆಗಿದೆಲ್ಲ ಮಾಫಿ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೋ ಅದು ನನಗೆ ಬೇಡ ಆನಂದ. ಇವಾಗ ಏನಾಗಿದೆಯಲ್ಲ ಅದ್ರ ಪರಿಣಾಮದ ಬಗ್ಗೆ ಯೋಚನೆ ಮಾಡು. ಆ ಮಲ್ಲಿ ಹೋಗಿ ಅಲ್ಲಿ ಕೂಗಾಡ್ ಬಂದಿದ್ದಾಳಲ್ಲ, ನಾಳೆ ಏನಾದ್ರು ಅವಳಿಗೆ ಅಪಾಯ ಆಗೋ ಥರ ಮಾಡಿದ್ರೆ ಅವಾಗ ಏನೋ ಮಾಡೋದು? ನಮಗಿಂತ ಜಾಸ್ತಿ ಮಗಳಿಗೆ ಹೀಗಾಯ್ತಲ್ಲ ಅಂತ ಅವರೇ ನೊಂದ್ಕೊಳ್ಳೋದು. ಸ್ವಲ್ಪ ಆಂಗಲ್ ಇಂದನೂ ಥಿಂಕ್ ಮಾಡು, ಸುಮ್ಮನೆ ಸೆಲೆಬ್ರೇಟ್ ಮಾಡೋದಲ್ಲ. ಸ್ವಲ್ಪ ಸೈಡ್ ಎಫೆಕ್ಟ್ ಬಗ್ಗೆ ಯೋಚನೆ ಮಾಡೋ. ಏನಾಗಲ್ಲ ಬಿಡ. ನೋಡ, ಮಾಡಿದುಣ್ಣ ಮಾರಾಯ ಅಂತ ಅವ್ನು ಮಾಡಿದ್ದನ್ನು ನಾನು ಅನುಭವಿಸ್ತಾನೆ. ನೀನು ಯಾಕೆ ಇಷ್ಟೊಂದು ಓವರ್ ಥಿಂಕ್ ಮಾಡ್ತೀಯಾ? ಇಷ್ಟಕ್ಕೂ ಅವನಿಗೆ ದ್ವೇಷ ಇರೋದು ನಿನ್ನ ಮೇಲೆ. ಫೈಟ್ ಮಾಡಿದ್ರೆ ನಿನ್ನ ಮೇಲೆ ಮಾಡ್ತಾನೆ, ಮಲ್ಲಿ ಮೇಲೆ ಯಾಕೋ ಮಾಡ್ತಾನೆ. ಬಟ್ ಆ ಚಾನ್ಸಸ್ಸು ಇದೆ ತಾನೆ. ನೋಡೋ, ಇದು ಮತ್ತೆ ರಿಪೀಟ್ ಆಗಬಾರ್ದು. ಅದಕ್ಕೆ ಏನಾದರೂ ಮಾಡಲೇಬೇಕು. ಹೋ, ಇದು ಒಳ್ಳೆ ಕತೆ ಆಯ್ತಲ್ಲ ಅಲ್ವಾ? ಇದು ಮತ್ತೆ ರಿಪೀಟ್ ಆಗಬಾರ್ದು ಅಂತೀಯಾ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬಾರ್ದು ಅಂತಾನು ಅಂತೀಯಾ? ಹೆಂಗೋ ಇದು? ಮತ್ತೆ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇದೆಯಾ? ಹೌದು, ಸರಿನಪ್ಪ. ಈಗ ಒಂದು ಕೆಲಸ ಮಾಡು, ಅವನಿಗೆ ಮನೆಯವ್ರಿಗೆಲ್ಲ ಹೇಳ್ಬಿಡು ಮಲ್ಲಿ ಅವನ ಮಗಳು ಅಂತ. ಏಯ್, ಅದಷ್ಟು ಸುಲಭ ಅಲ್ಲ ಕಣ. ಎಲ್ಲರೂ ಇದನ್ನು ಪಾಸಿಟಿವ್ ಆಗಿ ತಗೊಳ್ಳಲ್ಲ. ನಾನೇನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಅನ್ಕೊಂಡಿದ್ಯಾ? ನಾಳೆ ಎಲ್ಲರಿಗೂ ಈ ವಿಷಯ ಗೊತ್ತಾದ್ರೆ ನೀಚಿನ ಮಗಳು ಅಂತ 4 ಜನ 4 ಥರ ಮಾತಾಡ್ಕೋತಾರೆ. ಮನೆ ತನಕ ಈ ವಿಷಯ ಬಂದ್ರೆ, ಶಕುಂತಲಮ್ಮನ ಕಿವಿಗೆ ಈ ವಿಷಯ ಬಿದ್ರೆ ಅವ್ರು ಎಷ್ಟು ನೊಂದ್ಕೊಳ್ಳಲ್ಲ. ಅವಳನ್ನ ನೋಡೋ ರೀತಿನೇ ಬೇರೆ ಆಗುತ್ತೆ ಕಣೋ. ಎಲ್ಲರಿಗೂ ನಾವು ಕ್ಲಾರಿಫಿಕೇಶನ್ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ಅರ್ಥ ಮಾಡ್ಕೋ. ಇದು ಒಳ್ಳೆ ರೀತಿಯಲ್ಲಿ ಅಂತ್ಯ ಕಾಣ್ಬೇಕಣ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ದಯವಿಟ್ಟು ಈ ವಿಷಯ ನಿನ್ ಯಾರ ಹತ್ರನೂ ಮಾತಾಡಬೇಡ. ಆಯ್ತು ಬಿಡಪ್ಪ, ಈ ವಿಷಯನ ನಾನು ಯಾರಿಗೂ ಹೇಳಲ್ಲ. ತಲೆ ಕೆಡಿಸ್ಕೊಂಡು ಟೆನ್ಷನ್ ಮಾಡ್ಕೋಬೇಡ, ಓಕೆ? ಹಲೋ ಸಿರ್ಕುಮತಿ ಮೇಡಮ್. ಏನಂದ್ರೆ? ಅದು ನಿಮ್ ನೋಡ್ತಿದ್ದಂಗೆ ಬೈಕ್ ಬಂದ್ಬಿಡ್ತು. ಏನೋ ಬಾಯ್ ತಪ್ಪು ಹೇಳ್ಬಿಟ್ಟೆ. ಹೋಗ್ಲಿ ಬಿಡಿ ಮೇಡಮ್. ನೀವೇನ್ ಇಲ್ಲಿ? ಯಾರಾದ್ರೂ ಕಾರ್ ಬುಕ್ ಮಾಡಿದ್ರಾ? ಮೇಡಮ್, ನಿಮ್ ಪಟ್ನಕ್ಕೆ ಇನ್ನೂ ವಿಷಯ ಗೊತ್ತಾಗಿಲ್ಲ ಅನ್ಸುತ್ತೆ. ನಾನೀಗ ಕ್ಯಾಬ್ ಡ್ರೈವರ್ ಅಲ್ಲ ಮೇಡಮ್, ನಿಮ್ ಕಂಪ್ನಿಲೇ ಎಂಪ್ಲಾಯಿ. ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಮೇಡಮ್. ಅದನ್ನ ಕೇಳಿ ತಗೊಳ್ಳೋದಲ್ಲ. ಏನ್ ಮೇಡಮ್ ಹಿಂಗೆ ಹೇಳ್ಬಿಟ್ರಿ? ಅದ್ ಹಾಗಿರ್ಲಿ, ನೀವು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಾ ಅಂದ್ಮೇಲೆ ಆಫೀಸಲ್ಲಿ ತಾನೇ ಇರ್ಬೇಕು. ಇಲ್ಲೇನ್ ಮಾಡ್ತಿದ್ದೀರಾ? ಅದು ಮೇಡಮ್, ನಾನೀಗ ಆಫೀಸ್ ಕೆಲ್ಸದ ಬಂದಿದ್ದೀನಿ ಮೇಡಮ್. ಈ ಫೈಲ್ಗೆ ಗೌತಮ್ ಸರ್ ಹತ್ರ ಒಂದು ಸಿಗ್ನೇಚರ್ ಹಾಕ್ಸ್ಕೋಬೇಕಾಗಿತ್ತು. ಅದು ಅಲ್ಲದೆ ಭೂಮಿಕಾ ಮೇಡಮ್ ಅವರು ಆರ್ಡರ್ ಪಾಸ್ ಮಾಡ್ಬಿಟ್ಟಿದ್ದಾರೆ. ನಾನು ಆಫೀಸು ಮನೆ 2 ಕಡೆ ಕೆಲಸ ಮಾಡ್ಬೇಕಂತ. ಆಫೀಸಲ್ಲಿ ಇದ್ರೆ ಆಫೀಸ್ ಕೆಲಸ, ಮನೆಗೆ ಬಂದ್ರೆ ಮನೇಲಿ ಕೆಲಸ. ಹಿಂಗಾಗ್ಬಿಟ್ಟು ನಮ್ಮ ಲೈಫು ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿದೆ ಮೇಡಮ್. ಎಲ್ಲ ನಿಮ್ಮ ಅದಕ್ಕೆ ಭೂಮಿಕಾ ಮೇಡಮ್ ಅವ್ರ ಆಶೀರ್ವಾದ. ಸರಿ, ಕೇಳಿದ್ದಕ್ಕಷ್ಟೇ ಉತ್ತರ ಕೊಡಿ, ಜಾಸ್ತಿ ಮಾತಾಡ್ಬೇಡಿ. ಅಲೋ ಮೇಡಮ್, ಓಲ್ಡನ್ ನಿಮಗೆ ನಮ್ಮನ್ನೆಲ್ಲೋ ಇದಕ್ಕಿಂತ ಮುಂಚೆ ನೋಡಿದ್ದೀನಿ ಅಂತ ಡೀಪಾಗಿ ಥಿಂಕ್ ಮಾಡಿಲ್ವಾ ಮೇಡಮ್? ಆ ಥರ ನಿಮಗೆ ನನ್ನ ಬಗ್ಗೆ ಯಾವುದು ಡೌಟ್ ಗಿಟ್ ಬಂದಿಲ್ವಾ? ನನಗಂತೂ ಸಿಕ್ಕಾಪಟ್ಟೆ ಡೌಟ್ ಬರ್ತಿದೆ ಮೇಡಮ್. ಬೈ ಚಾನ್ಸ್ ಇದಕ್ಕಿಂತ ಮುಂಚೆ ನಾವೆಲ್ಲಾದ್ರೂ ಮೀಟ್ ಕಿಟ್ ಆಗಿದ್ವಾ ಮೇಡಮ್? ಇಲ್ಲ, ನನಗೆ ಗೊತ್ತಿಲ್ಲ. ಓಕೆ, ಬೈ ದ ವೇ ನಿಮ್ಮ ಹೆಸರೇನು ಮೇಡಮ್? ಹೆಸರು ಕಾಳು ಅಂತ. ನಿಮಗೆ ಯಾಕ್ರಿ? ಅದನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ಏನು ಮೇಡಮ್, ಹೆಸರು ಕೇಳಿದ್ರೆ ಇಷ್ಟೊಂದು ಗುರು ಅಂತಿರಲ್ಲ. ಆಫ್ಟರ್ ಆಲ್ ಒಂದು ಹೆಸರು ತಾನೆ ಮೇಡಮ್ ಕೇಳಿದ್ದು. ನಿಮ್ಮ ಹೆಸರೇನಂತ ಹೇಳ್ಬಿಡಿ ಮೇಡಮ್, ನನ್ನ ಡೌಟು ಕ್ಲಿಯರ್ ಆಗಿಬಿಡುತ್ತೆ. ಹೇಳಿದ್ನಲ್ಲ ಹೆಸರು ಕಾಳು ಅಂತ. ಅದು ಬೇಡ ಅಂದರೆ ಉದ್ದಿನ ಬೇಳೆ ಅಂತ ಇಟ್ಕೊಳ್ಳಿ. ಈ ಹೆಸರು ಕಾಳು ಅಲಿಯಾಸ್ ಉದ್ದಿನ ಬೇಳೆನ ಎಲ್ಲೋ ನೋಡಿದ್ದೀನಲ್ಲ, ಆದರೆ ಎಕ್ಸಾಕ್ಟ್ಲಿ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಆ ಮೆಮೊರಿನೇ ಡಿಲೀಟ್ ಆಗಿಬಿಟ್ಟಿದೆಯಲ್ಲ. ಇರಲಿ, ಅದನ್ನ ಆದಷ್ಟು ಬೇಗ ಎಕ್ಸ್ಟ್ರಾಕ್ಟ್ ಮಾಡಿ ಎಲ್ಲಿ ಅಂತ ಕಂಡುಹಿಡಿಯಲೇಬೇಕು. ಆದರೆ ಅವಳ ಶಾಪ, ಅದರಿಂದ ಬರೋ ಕೆಟ್ಟ ಹೆಸರು ನಿನ್ನ ಲೈಫೇ ಹಾಳು ಮಾಡಿಬಿಡುತ್ತೆ. ಅಂದರೆ ಏನೀಗ ಏನು ಮಾಡಬೇಕು?
ನಾನು ಸಾಯೋವರೆಗೂ ಕಡೆವರೆಗೂ ಆ ಮಲ್ಲಿ ಜೊತೆಗೆ ಇರಬೇಕಾ? ಅದು ನಿನಗೆ ಓಕೆನಾ? ನಾಟ್ ಓಕೆ. ನನಗೂ ಅವಳು ಇಷ್ಟ ಇಲ್ಲ. ಆದರೆ ಎಲ್ಲದಕ್ಕೂ ಒಂದು ಕ್ರಮ, ರೀತಿ ನೀತಿ ಅನ್ನೋದು ಇರುತ್ತೆ. ಅವಳನ್ನ ಬೇಡ ಅಂತ ಅಂದಿದ ತಕ್ಷಣ ನೀನು ಆ ರೀತಿ ಬಿಡೋಕ್ಕಾಗಲ್ಲ. ಯಾಕೆಂದರೆ ಅವಳನ್ನ ನಿನ್ನ ಜೊತೆ ಮದುವೆ ಮಾಡಿಸಿದ್ದು ನಿಮ್ಮಣ್ಣ ಗೌತಮ್. ನೀನು ಅವಳನ್ನ ಕೈ ಬಿಟ್ಟರೆ ನಿಮ್ಮ ಅಣ್ಣನ ವಿರುದ್ಧ ಹೋದ ಹಾಗೇನಾದರೂ ಆದರೆ ನೀನು ಬೆಳಿಬೇಕು, ನೆಕ್ಸ್ಟ್ ಪೊಸಿಷನ್ಗೆ ಹೋಗಬೇಕು ಅಂತೆಲ್ಲ ಅಂದ್ಕೊಂಡಿಯಲ್ಲ, ಅದೆಲ್ಲ ಹಾಳಾಗತ್ತೆ. ಮತ್ತೆ ನಾನೀಗ ಏನು ಮಾಡಲಿ ಮಾಮ್? ನಂಗೆ ಆ ಮಲ್ಲಿ ಜೊತೆ ಇರೋಕ್ಕೆ ಆಗ್ತಿಲ್ಲ. ನನಗೆ ಅರ್ಥ ಆಗತ್ತೆ. ಆದರೆ ಇದೆಲ್ಲ ಮಾಡ್ಕೊಂಡಿದ್ದು ಯಾರು? ನೀನೇ ತಾನೆ. ನೀನು ಮಾಡಿರೋ ತಪ್ಪಿಗೆ ಈಗ ಪಶ್ಚಾತ್ತಾಪ ಪಡ್ತಾ ಇದೆಯಾ? ನೋಡು, ನಿನ್ನ ಟೈಮ್ ಬರೋ ತನಕ ಗೌತಮ್ ಮುಂದೆ ನೀನು ಒಳ್ಳೆಯವನಾಗೇ ಇರಬೇಕು. ನಿನ್ನ ಕೈ ಬಾಯಿ ಎರಡೂ ಶುದ್ಧವಾಗಿ ಇಟ್ಕೋಬೇಕು. ಅಷ್ಟೇ ನಾನು ಹೇಳೋದು. ಉಳಿದಿದ್ದೆಲ್ಲ ನಿನಗೆ ಬಿಟ್ಟಿದ್ದು. ಸಾರಿ ಮಾಮ್. ಬಟ್ ಮಾಮ್, ನಿಂಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳದೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋ ದಡ್ಡಿ ಅಲ್ಲ ನಾನು. ನಾನೇನು ಕೇಳಿಲ್ಲ ಅಂದ ಮಾತ್ರಕ್ಕೆ ನನಗೇನು ಗೊತ್ತಿಲ್ಲ ಅಂತ ಅನ್ಕೋಬೇಡ. ನನಗೆಲ್ಲ ಗೊತ್ತಾಗತ್ತೆ. ನಾನು ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ. ಅರ್ಥ ಮಾಡ್ಕೊ. ನೀನು ಟೈಮ್ ಬರೋ ತನಕ ಸುಮ್ಮನೆ ಇದ್ಬಿಡು. ಆ ಥರ ಪಡಬೇಡ. ಸುಮ್ಮನೆ ಎಡವಟ್ಟು ಮಾಡ್ಕೋಬೇಡ.